ನಮಸ್ಕಾರ ಸ್ನೇಹಿತರೆ, ನಮ್ಮ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಸ್ನೇಹಿತರೆ, ಹೆಂಗಿದ್ರಿ? ಆರಾಮದಿರ್ತಾನೆ ಗೊತ್ತಿನತ್ತ. ನಾನು ಕೂಡ ಆರಾಮದಿ ಸ್ನೇಹಿತರೆ ಎಲ್ಲರಿಗೂ ಶಿವರಾತ್ರಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ಈಗ ಶಿವರಾತ್ರಿ ಹಬ್ಬ ಸಮೀಪದತ್ರಲ್ಲ, ಅದ್ರ ಸಂಬಂಧ ಇವತ್ತಿನ ದಿವಸ ಶಿವರಾತ್ರಿ ಸ್ಪೆಷಲ್ ಸ್ನೇಹಿತರೆ ವಿಡಿಯೋ ರೀ. ಈ ವಿಡಿಯೋ ವೀಕ್ಷಣೆ ಮಾಡ್ಕಿಂತ ಮುಂಚೆ ನಮ್ಮ ಚಾನಲ್ಗೆ ಹೊಸದಾಗಿದ್ರೆ ಮೊದಲ ಸಬ್ಸ್ಕ್ರೈಬ್ ಮಾಡ್ರಿ, ಮತ್ತು ವಿಡಿಯೋ ನೆತ್ತಿ ಆತ್ಮೀಯ ಸ್ನೇಹಿತರೆ ಶೇರ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ. ಸ್ನೇಹಿತರೆ ಇವತ್ತಿನ ಶಿವರಾತ್ರಿ ಸ್ಪೆಷಲ್ ನಮ್ಮ ಅಡಿಗೆ ಮನೆಯಲ್ಲಿ ಶಿವರಾತ್ರಿ ಸ್ಪೆಷಲ್ ಏನಪ್ಪ ಅಂದ್ರೆ ರೀ, ಸಾಬೂದನಿ ಆಲೂ ಟಿಕ್ಕಾ. ಇದು ಉಪವಾಸಕ್ರಿ ಸ್ನೇಹಿತರೆ. ದಸರಾ ಹಬ್ಬ ಬರಲಿ, ಮತ್ತು ನವರಾತ್ರಿಗೆ, ಮತ್ತು ಪಂಡ್ರಪುರ ಏಕಾದಶಿ, ಮತ್ತು ಶಿವರಾತ್ರಿ ಏಕಾದಶಿ, ಪ್ರತಿಯೊಂದು ಕೂಡ ಇದು ಅತ್ಯುತ್ತಮವಾದ ಆರೋಗ್ಯಕರವಾದ ರೆಸಿಪಿ ಸ್ನೇಹಿತರೆ. ಬರ್ರಿ ಸಾಬು ಆಲೂ ಟಿಕ್ಕಾ ಯಾವ ರೀತಿ ಮಾಡುತ್ತಾ ನೋಡೋಣ್ರಿ. ಸ್ನೇಹಿತರೆ, ಇದು ಒಂದು 3 ಅಥವಾ 4 ಆಲೂಗಡ್ಡೆ ಇದನ್ನ ಪೂರ್ತಿ ಕುಕ್ಕರ್ ಕಚ್ಕೊಂಡು ಮ್ಯಾಗಿನ ಸಿಪ್ಪಿ ತೆಗೆದು ಈ ರೀತಿ ಪೂರ್ತಿ ಕಿವ್ಚ್ಕೊಂಡು ಇಟ್ಕೊಂಡು ಸ್ನೇಹಿತರೆ. ಮತ್ತು ಸಾಬೂದಿನ ಸ್ನೇಹಿತರೆ 1 ತಾಸು ಮುಂಚಿತವಾಗಿ ನೀರಲ್ಲಿ ಪೂರ್ತಿ ನೆನೆಸಿ ಪೂರ್ತಿ ಮೆತ್ತಿ ಮಾಡಿ ಇಟ್ಕೊಂಡು ಸ್ನೇಹಿತರೆ. ಒಂದು ಬೌಲ್ ಅಟ್ಟು ತೊಗೊಂಡು ಸಾಬೂದಿನಿ ಸಬ್ಬಕ್ಕಿರಿ. ಈಗ ಬಟಾಟೆ ಆಲೂಗಡ್ಡೆ ಮ್ಯಾಗ ಸಾಬೂದಿನಿ ಒಂದು ಬೌಲ್ ಆಗೋಟ್ಟು ಸಾಬೂದಿನಿ ಐತ್ರಿ, ಅದನ್ನ ಹಾಕೋತಿನತ್ತಿ. ಈಗ ಹುರಿದ ಶೇಂಗಾ ಸ್ನೇಹಿತರೆ, ಹುರಿದ ಶೇಂಗಾ ಐತಿ ಪೌಡರ್ ಮಾಡ್ಕೊಡಿನಿ, ಅದನ್ನು ಕೂಡ ಹಾಕೋತಿನತ್ರಿ. ಹಸಿಮೆಣಸಿನಕಾಯಿ 1-2 ಹಸಿಮೆಣಸಿನಕಾಯಿ ಈ ರೀತಿ ಸಣ್ಣ ಉಳ್ಕೊಂಡಿನಿ, ಅದನ್ನು ಕೂಡ ಹಾಕೋತಿನತ್ತ. ಜೀರಿಗೆ ಸ್ನೇಹಿತರೆ 1 ಸ್ಪೂನ್ ಆಗೋಟ್ಟು ಜೀರಿಗೆ ಐತಿ, ಅದನ್ನು ಕೂಡ ಹಾಕೋತಿನತ್ರಿ. ಹಸಿ ಶುಂಠಿ ಸಣ್ಣಗೆ ಉಳ್ಕೊಂಡು ಇದು ಮಾಡ್ಕೊಂಡಿನಿ ಸ್ನೇಹಿತರೆ, ಅದನ್ನು ಕೂಡ ಹಾಕೋತಿನತ್ರಿ. ಮತ್ತು ಕರಿಬೇವು ನೋಡಿ ಸ್ನೇಹಿತರೆ, ಕರಿಬೇವು ಸಣ್ಣಗೆ ಉಳ್ಕೊಂಡಿನಿ, ಅದನ್ನು ಕೂಡ ಹಾಕೋತಿನತ್ರಿ. 1 ಚಿಟಿಕೆ ಅರಿಶಿನ ಪುಡಿ ಹಾಕ್ತೀನಿ ರೀ. ಇದು ಸ್ನೇಹಿತರೆ ಸಾಬೂದಿನ ಉಪ್ಪ, ಹಂಗಂದ್ರೆ ಉಪವಾಸ ಉಪ್ಪು ಸ್ನೇಹಿತರೆ, ಅದನ್ನು ಕೂಡ ಹಾಕೋತಿನತ್ತ. ಮೇಲೆಗಡೆ ಸೊಪ್ಪ ಕೊತ್ತಂಬರಿ ಸೊಪ್ಪು ಹಾಕೋತೀನಿ ಸ್ನೇಹಿತರೆ. ಇದನ್ನ ಫಸ್ಟ್ ಕಳ್ಸೋಕ್ಕಿಂತ ಮುಂಚೆ ಕೈಗೆ ಎಣ್ಣೆ ಹಚ್ಕೊಳ್ರಿ. ಅಡಿಗೆ ನೀರು ಇರ್ತಾರೆ, ಅಡಿಗೆ ಎಣ್ಣೆ ಹಚ್ಕೊಳ್ಳೋದು ಕೈಗೆ. ಈ ಅಡಿಗೆ ನೀರಿಗೆ ಹಚ್ಕೊಳ್ಳೋದ್ರೆ ಕೈಗೆ ಹತ್ತಬಾರ್ದಂಗೆ ಅಡಿಗೆ ಎಣ್ಣೆ ಹಚ್ಚಿ ಸ್ನೇಹಿತರೆ. ಈ ರೀತಿ ಅಡಿಗೆ ಎಣ್ಣೆ ಹಚ್ಕೊಂಡು ಈ ಪೂರ್ತಿ ಕಳ್ಸ್ಕೊತೀನಿ ರೀ. ಈಗ ಯಾಕಂದ್ರೆ ಇದರಿಂದ ಏನಾಕತಿ ಕೈಗೆ ಹತ್ತೋದಿಲ್ಲ ರೀ, ಅದ್ರ ಸಂಬಂಧ ಏನೈತಿ ಒಂದು ಸ್ವಲ್ಪ ಅಡಿಗೆ ಎಣ್ಣೆ ಹಚ್ಕೊಳಿದ್ರಿ. ಈಗ ಪೂರ ಕಳ್ಸ್ಕೊತೀನಿ ರೀ. ಸಂಪೂರ್ಣವಾಗಿ ಪೂರ ಎಲ್ಲ ಪದಾರ್ಥಗಳು ಏನೈತಿ ಪೂರ್ತಿ ಕಳ್ಸ್ಕೊಂಡೇನ್ರಿ. ಇಬ್ಬರಿ ಸಾಬು ಆಲೂ ಟಿಕ್ಕಾ ಮಾಡೋಣ್ರಿ. ಈಗ ಸ್ನೇಹಿತರಿಗೆ ಏನು ಮಾಡೋದಂದ್ರೆ ರೀ, ಈ ಸಾಬೂದನಿ ಆಲೂ ಟಿಕ್ಕಾ ಮಾಡೋಕಾರ ಮೊದಲು ಸ್ವಲ್ಪ ಎಣ್ಣೆ ಹಚ್ಕೊಳ್ರಿ ಕೈ. ಈ ಎಣ್ಣೆ ಅದಕ್ಕೆ ಹಚ್ಕೊಳ್ಳೋದು ಆಗಲೇ ಇಲ್ಲೇನ್ರಿ, ಮತ್ತೊಂದು ಸರ್ತಿ ಹೇಳ್ತೀನತ್ತ. ಕೈಗೆ ಹತ್ಕೋಬಾರತ್ತ ಎಣ್ಣೆ ಹಚ್ಕೊಳ್ಳಿ ಸ್ನೇಹಿತರೆ. ಇದನ್ನ ಈ ರೀತಿ ಎಣ್ಣೆ ಹಚ್ಕೊಂಡು ಸ್ವಲ್ಪ ತೊಗೊಳಿದ್ರಿ. ಇದನ್ನ ಸ್ವಲ್ಪ ಪ್ರಮಾಣ ತೊಗೊಳ್ಳೋದು ನೋಡ್ರಿ. ಈಗ ಸ್ವಲ್ಪ ಪ್ರಮಾಣ ತೊಗೊಂಡು ಇದನ್ನ ಉಂಡಿ ಮಾಡ್ಕೊಳಿದ್ರಿ. ಈಗ ಗುಂಡು ಉಂಡಿ ಮಾಡ್ಕೊಳ್ಳೋದು ನೋಡ್ರಿ. ಈ ಟೈಪ್ ಉಂಡಿ ಮಾಡ್ಕೊಂಡಿಲ್ಲ, ಹಿಂಗೆ ಇಡೋದ್ರಿ. ಹಿಂಗಿಟ್ಟ ಹಿಂಗೆ ಒತ್ತು ಬಿಡಿದ್ರಿ. ಹಿಂಗೆ ನಾಯಿ ಸಹ ಒತ್ತು ಬಿಡಿದ್ರಿ ಸ್ನೇಹಿತರೆ. ನೋಡ್ರಿ ಈ ರೀತಿ ಒತ್ತಿ ನೋಡ್ರಿ, ಈ ರೀತಿ ಒತ್ತಿ ಇಲ್ಲಿ ಇಟ್ಕೊಂಡ್ಬಿಡಿದ್ರಿ. ನೆಕ್ಸ್ಟ್ ಇನ್ನೊಂದು ತೋರಿಸ್ತೀನಿ ನೋಡ್ರಿ. ಸ್ವಲ್ಪ ತೊಗೊಳ್ಳೋದು, ಸ್ವಲ್ಪ ಪ್ರಮಾಣ ತೊಗೊಂಡು ಗುಂಡು ಮಾಡ್ಕೊಳ್ಳೋದ್ರಿ. ಹಿಂಗೆ ಈ ರೀತಿ ಗುಂಡು ಮಾಡ್ಕೊಳ್ಳೋದು. ಎಷ್ಟು ಗುಂಡು ಹಾಕತ್ತೆ ಎಷ್ಟು ಚಂದ ಆಕತ್ರಿ. ಈ ರೀತಿ ಗುಂಡು ಮಾಡ್ಕೊಂಡು ಹಿಂಗೆ ಒತ್ತೋದ್ರಿ. ಹಿಂಗೆ ನೋಡ್ರಿ, ಹಿಂಗೆ ಒತ್ತೋದು. ಹಿಂಗೆ ಒತ್ತಿ ಮತ್ತೆ ಇಟ್ಕೊಂಡ್ಬಿಡೋದು. ಈಗ ಇದೇ ರೀತಿ ಎಲ್ಲಾನು ಮಾಡ್ಕೊತೀನಿ ಸ್ನೇಹಿತರೆ. ಸ್ನೇಹಿತರೆ ನೋಡ್ರಿಗ ಈ ರೀತಿ ಪೂರ್ತಿ ಎಲ್ಲ ಉಂಡ್ಗುಂಡ್ಗ ಈ ರೀತಿ ಮಾಡ್ಕೊಂಡಿನಿ ಸ್ನೇಹಿತರೆ. ಈ ರೀತಿ ತಟ್ಕೊಂಡಿನಿ. ಈಗ ಸ್ವಲ್ಪ ಎಣ್ಣೆ ಹಾಕೊಂಡು ಇದನ್ನ ಬೇಯಿಸ್ಕೊತೀನಿ ಸ್ನೇಹಿತರೆ. ಈಗ ಫಸ್ಟ್ ಏನು ಮಾಡೋದಂದ್ರೆ ಎಣ್ಣೆ ಹಾಕೋತೀನಿ ರೀ. ಈಗ ತೆವಿ ಕಾಯ್ಕಿಟ್ಟು ನೋಡಿ ಬರ್ಸನ್ ಮ್ಯಾಗ ಮುಂಚಿತವಾಗಿ ತೆವಿ ಕಾಯ್ಕಿಟ್ಕೊಂಡಿನಿ ರೀ. ಈಗ ಸ್ವಲ್ಪ ಬರ್ಸನ್ ಜೋರು ಮಾಡ್ತೀನತ್ತ. ಜೋರು ಮಾಡ್ಕೊಂಡು ಇದು ಎಣ್ಣೆ ಐತಿ ಎಲ್ಲ ಕಡೆ ತೆವಿ ಮ್ಯಾಗ ಹಾಕ್ತೀನಿ ರೀ. ಈಗ ಸ್ನೇಹಿತರೆ ಈಗ ನೋಡ್ರಿ ತೆವಿಗೆ ಎಣ್ಣೆ ಹಚ್ಕೊಂಡಿನತ್ತ. ಈಗ ಒಂದೊಂದು ಹಾಕೋತ ಹೋಗ್ತೀನಿ ರೀ. ಈಗ ಈ ರೀತಿ ಹಾಕೋತ ಹೋದ್ರಿ. ಶಿವರಾತ್ರಿ ಉಪವಾಸ ಮತ್ತು ನವರಾತ್ರಿ ಉಪವಾಸ, ಪಂಡ್ರಪುರ ಉಪವಾಸ ಎಲ್ಲದಕ್ಕೂ ಭಾರಿ ಇದನ್ನಾಕ ಸ್ನೇಹಿತರೆ. ಈ ರೀತಿ ಸಂಜೆ ಟೈಮ್ದಾಗ ನೀವು ಮಾಡ್ಕೊಂಡು ತಿಂದ್ರೆ ಭಾರಿ ಸ್ನೇಹಿತರೆ. ಇದು ನೋಡ್ರಿ ಈ ರೀತಿ ಹಾಕೊಳಕತ್ತೀನಿ. ಈಗ ಸ್ನೇಹಿತರೆ ಈಗ ಮೇಲೆಡೆ ಸ್ವಲ್ಪ ಎಣ್ಣೆ ಹಾಕ್ತೀನಿ ಎಲ್ಲದಕ್ಕೂ. ನೀವು ಈ ರೀತಿ ಮನೆಯಲ್ಲಿ ಮಾಡಿದ್ರೆ ತಿಳ್ಕೊರಿ, ಮನೆಯಲ್ಲಿ ಯಜಮಾನ್ರು ಮತ್ತು ಚಿಕ್ಕ ಮಕ್ಕಳು ಎಲ್ಲರೂ ಇಷ್ಟಪಟ್ಟು ತಿಂತಾರೆ ಸ್ನೇಹಿತರೆ. ನೋಡ್ರಿ ಈಗ ಎಣ್ಣೆ ಹಾಕೊಂಡಿರ್ತೀವಿ, ಎಣ್ಣೆ ಪೂರ್ತಿ ದಂಡಿ ಬಂದಿರ್ತೀರಿ, ಅದು ಪೂರ್ತಿ ಸೆಂಟ್ರನೇ ಮಾಡ್ಕೊಂಡಿರ್ತಿ. ಈ ಮೇಲ್ಗಡೆ ಎಣ್ಣೆ ಹಾಕೊಂಡಿನಿ. ಈ ರೀತಿ ಮೇಲೆ ಅಳಗಾಡ್ಸ್ಕೊತ ಮಾಡ್ಕೊಳಿದ್ರ ಅದನ್ನ ಎಣ್ಣೆ ಹೋಗ್ಬೇಕ್ರಿ ಎಲ್ಲ ಕಡೆ. ಮೊದಲು ಸೆಂಟ್ರನೇ ಅಂತ ತಿರುಗಿ ಹಾಕ್ಬೇಕು ಸ್ನೇಹಿತರೆ. ಈಗ ನೋಡ್ರಿ ಒಂದು ತಿರುಗಿ ಹಾಕಿನತ್ತ. ಈಗ ನೋಡ್ರಿ ತಿರುಗಿ ಹಾಕ್ತೀನತ್ತ. ಈಗ ನೋಡಿ ಈ ರೀತಿ ಕೆಂಪಗೆ ಆಗ್ಬೇಕು ಸ್ನೇಹಿತರೆ. ಈಗ ಇದೇ ರೀತಿ ಎಲ್ಲಾನು ತಿರುಗಿ ಹಾಕೋತೀನಿ ರೀ. ಎಲ್ಲಾನು ಪೂರ್ತಿ ತಿರುಗಿ ಹಾಕಿನ್ರಿ. ಈ ಮೇಲ್ಗಡೆ ಸ್ವಲ್ಪ ಎಣ್ಣೆ ಬಿಡ್ತೀನಿ ರೀ. ಮತ್ತೆ ಅದ್ರ ಮೇಲೆ ಸ್ವಲ್ಪ ಎಣ್ಣೆ ಬಿಡ್ತೀನಿ ರೀ.
ಇದು ಎಣ್ಣೆಯೊಳಗೆ ಕರೆದು ಮಾಡಕ್ ಬರ್ತರಿ. ಆದ್ರೆ ಆರೋಗ್ಯ ದೃಷ್ಟಿಯಿಂದ ಎಣ್ಣೆಲಿ ಕರೆದು ಒಟ್ಟು ಸರಿ ಅನ್ಸಲ್ಲತ್ತಂದ್ರೆ ಈ ರೀತಿ ಮೇಲ್ಗಡೆ ಸ್ವಲ್ಪ ಎಣ್ಣೆ ಹಾಕಿ ಬೇಯಿಸ್ಕೊಳತ್ತು ಸ್ನೇಹಿತರೆ. ನೀವು ಕೂಡ ಇದೇ ರೀತಿ ಬೇಯಿಸ್ಕೋರಿ. ಈಗ ಸ್ವಲ್ಪ ಬೇಳ್ರಿ ಎಲ್ಲ ಪೂರ. ಮತ್ತು ಎಣ್ಣೆ ಹರಿದಾರ್ದಾಗ ಕೊಡೋಕತ್ತೀರಿ ಅವಾಗ ಏನೈತಲ್ಲ ಈ ರೀತಿ ಸ್ವಲ್ಪ ಇದು ಮಾಡಿರಿ. ತವಿ ಏನೈತಿರಲ್ಲ ಎಲ್ಲ ಕಡೆ ಸ್ವಲ್ಪ ಇದು ಮಾಡ್ಕೊರಿ. ಇದರಿಂದ ಏನಾಕತಿ ಎಣ್ಣೆ ಪೂರ ಎಲ್ಲ ಕಡೆ ಬರ್ತಾರೆ ಹತ್ರ ಸ್ವಲ್ಪ ಮಾಡಿದ್ರಿ. ಮತ್ತು ಸಾಬುದಾನಿ, ಸಬ್ಬಕ್ಕಿ ಮತ್ತು ಮೇಲೆ ಬಟಾಟೆ, ಆಲೂಗಡ್ಡೆ ಏನೈತಿರಲ್ಲ ಸ್ವಲ್ಪ ಹಸಿ ಇರುತ್ತೆ. ಹಿಂಗೆ ಸ್ವಲ್ಪ ಟೈಮ್ ತೊಗೊಳ್ತೀರಿ. ವೇಟ್ ಮಾಡಿ ಸೊಕಾಸಿ ನಿಧಾನ ಮಾಡ್ಬೇಕು ಇದನ್ನು ಸ್ನೇಹಿತರೆ. ನೋಡಿರಿ ಸಂಪೂರ್ಣ ಬೇದೈತಿ. ಈಗ ಒಂದು ಪ್ಲೇಟಿಗೆ ತಗೋತೀನಿ ರೀ. ಈಗ ನೋಡ್ರಿ, ಈಗ ಸ್ನೇಹಿತರೆ ನೋಡ್ರಿ ಆಲೂ ಸಾಬುದಾನಿ ಟಿಕ್ಕಾ ತಯಾರಾಗೈತೆ ನೋಡ್ರಿ. ಇದೇ ರೀತಿ ಎಲ್ಲಾನು ಮಾಡ್ಕೊತೀನಿ ರೀ. ನಾ ಸಾಬುದಾನಿ ಆಲೂ ಟಿಕ್ಕಾ ತಯಾರಾಗೈತೆ ನೋಡ್ರಿ. ಒಂದು ಪ್ಲೇಟಿಗೆ ಸರ್ವ್ ಮಾಡೀನಿ ನೋಡ್ರಿ. ಅದ್ರ ಜೊತೆ ಕಾಂಬಿನೇಷನ್ ಆಗಿ ಇದನ್ನೈತೆ ನೋಡ್ರಿ, ಏನದು ಕೊಬ್ಬರಿ ಚಟ್ನಿ ಸ್ನೇಹಿತರೆ. ಈಗ ಒಂದು ಸ್ವಲ್ಪ ಟೇಸ್ಟ್ ನೋಡೋಣ. ಶಿವರಾತ್ರಿ ವಿಶೇಷವಾಗಿ ಸಾಬುದಾನಿ ಆಲೂ ಟಿಕ್ಕಾ ತಯಾರಾಗೈತ್ರಿ. ಈಗ ಅಪ್ಪಾಜಿಯವ್ರು ಒಂದು ಸ್ವಲ್ಪ ಟೇಸ್ಟ್ ನೋಡ್ತಾರೆ ಸ್ನೇಹಿತರೆ. ಬರ್ರಿ ಅಪ್ಪಾಜಿಯವ್ರು ಟೇಸ್ಟ್ ನೋಡ್ರಿ ಹೆಂಗೈತ. ಏನ್ ಮಾಡ್ರಿಪ್ಪ, ಏನೇನ್ ಮಾಡಿರಿ ಇವತ್ತ? ಶಿವರಾತ್ರಿ ಉಪವಾಸಕ ಸಾಬುದಾನಿ ಟಿಕ್ಕಾ ಮಾಡಿವ್ರಿ. ನೋಡ್ರಿ ಟೇಸ್ಟ್ ಐತಿ. ಸಾಬುದಾನಿ ಸಬ್ಬಕ್ಕಿ ಆಲೂ ಟಿಕ್ಕಾ ರೀ. ಏನೇನ್ ಕುಡ್ಸಿದ್ರಾಗ? ಆಲೂಗಡ್ಡೆ ಸಾಬುದಾನಿ ಹಾಕಿರೋದ್ರಾಗ ಆತರ ಆಲೂ ಟಿಕ್ಕಾ ಮಾಡಿವ್ರಿ. ಹಸಿಮೆಣಸಿಕಾಯಿ ಕಾಣ್ತಾವಲ್ಲ? ಹಸಿಮೆಣಸಿಕಾಯಿ ಅದಾವ್ರಿ. ತಿಂದು ಒಂದ್ ಸ್ವಲ್ಪ ಟೇಸ್ಟ್ ನೋಡ್ರಿ ಹೆಂಗೈತ. ಕೊತ್ತಂಬರಿ ಐತಿ ಏನ? ಹ್ಞೂ ಇಲ್ಲಿ ಕಡೆ ಬರ್ರಿ ಒಳಗೆ ಇನ್ನ ಸ್ವಲ್ಪ ಚಲೋ ಐತ್ರಿ. ಒಂದ್ ಸ್ವಲ್ಪ ಚಟ್ನಿ ಹಚ್ಕೋರ ನೋಡ್ರಿ ಹೆಂಗೈತಿ. ಚಟ್ನಿ ಹಚ್ಕೊಂಡ್ ನೋಡ್ರಿ ಹೆಂಗೈತಿ. ಯಾವ್ದು ಚಟ್ನಿ ಇದು? ಇದು ಕೊಬ್ಬರಿ ಚಟ್ನಿ ರೀ. ಸೂಪರ್ ಸೂಪರ್ ಆಗೈತಿ ನೋಡಿ ಸ್ನೇಹಿತರೆ, ಸೂಪರ್ ಆಗೈತಿ. ನಾನು ಕೂಡ ತಿಂದು ನೋಡ್ತೀನಿ ಅಂತ ಹೆಂಗೈತ. ಇದು ಆಲೂಗಡ್ಡಿ ಸಾಬುದಾನಿ ಸಬ್ಬಕ್ಕಿ ಟಿಕ್ಕಾ ಅಂತ ಮಾಡ್ಯಾರದ ಏನ್ರಿ, ಭಾರಿ ಟೇಸ್ಟ್ ಆಗೈತಿ. ಏಕಾದಶಿ ಉಪವಾಸ ಇದ್ದವ್ರಿಗೆ ಭಾಳ ಒಳ್ಳೇದ್ರಿ ಏನ್ರಿ. ಅದನ್ನ ಎಲ್ಲಾರು ಇಷ್ಟಪಡ್ತಾರ್ರಿ. ಅದಕ್ಕೆ ನೀವು ಈ ರೀತಿ ಮಕ್ಕಳಿಗೆ ಕೊಡ್ಬೋದು. ಇಲ್ಲ ಬಾಕಿದಿಂದ ಉಳಿದಿಂದಾಗ ಇದು ಟಿಫಿನ್ ಮಾಡಿ ಕೊಡ್ಬೋದು ಏನ್ರಿ. ಭಾಳ ಚಲೋ ಆಗೈತಿ ನೋಡ್ರಿ, ಟೇಸ್ಟ್ ಆಗೈತಿ. ಉಪವಾಸ ಇದ್ದಾಗ ಏನೈತಿ ಸಾಬುದಾನಿ ಉಪ್ಪು ಹಾಕ್ರಿ. ಉಪವಾಸ ಇಲ್ಲ ಅಂದ್ರೆ ಅಂತ ಮಾಮೂಲಿ ಡೈಲಿ ಯೂಸ್ ಮಾಡೋ ಉಪ್ಪು ಹಾಕ್ಬೋದು ಸ್ನೇಹಿತರೆ. ಚಲೋ ಆಗೈತ್ರಿ. ಈ ಸಾಬುದಾನಿ ಆಲೂ ಟಿಕ್ಕಾ ವಿಡಿಯೋನ ಎಂಡ್ ಮಾಡ್ತೀನಂತ. ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡ್ರಿ, ಶೇರ್ ಮಾಡ್ರಿ, ಕಮೆಂಟ್ ಮಾಡ್ರಿ. ಮತ್ತೆ ಸದಾ ನಮ್ಮ ವಿಡಿಯೋಕ್ಕ ನೀವು ಸಬ್ಸ್ಕ್ರೈಬ್ ಮಾಡ್ರಿ, ಸಬ್ಸ್ಕ್ರೈಬ್ ಆಗ್ರಿ ಅಂತ ಹೇಳ್ತಾ ಇವತ್ತಿನ ದಿವಸ ಈ ಸಾಬುದಾನಿ ಟಿಕ್ಕಾ ವಿಡಿಯೋ ಮುಗಿಸ್ತೀನಿ. ಎಲ್ಲರಿಗೂ ಹೃದಯಪೂರ್ವಕ ಧನ್ಯವಾದಗಳು. ನಮಸ್ಕಾರ ಸ್ನೇಹಿತರೆ.